ಕಳಪೆ ಕಾಮಗಾರಿ ಆಗಕ್ಕೆ ಒಂದೇ ಕಾರಣ ಭ್ರಷ್ಟಾಚಾರ. ಎಲ್ಲ ಅಧಿಕಾರಿಗಳು ಭ್ರಷ್ಟಾಚಾರ ಮುಳುಗ್ಬಿಟ್ಟಿದ್ದಾರೆ. ಭ್ರಷ್ಟಾಚಾರದ ದುಡ್ಡು ಹೊಡಿಗೋಸ್ಕರ ಇಂತ ಒಂದು ಕಳಪೆ ಕಾಮಗಾರಿ ಆಗ್ತಾ ಇದೆ. ಇಲ್ಲಿ ಒಂದು ಒಳ್ಳೆ ರೋಡ್ ಇಲ್ಲ ಬಿಜಾಪುರದಲ್ಲಿ. ಯಾಕೆ? ಭ್ರಷ್ಟಾಚಾರ. MLA ಹಿಡ್ಕೊಂಡು, ಕಾರ್ಪೊರೇಟರ್ ಹಿಡ್ಕೊಂಡು, ಅಧಿಕಾರಿಗಳು ಹಿಡ್ಕೊಂಡು, ಗುತ್ತಿಗೆದಾರ ಹಿಡ್ಕೊಂಡು ಎಲ್ಲ ಇಲ್ಲಿ ಕಮಿಷನ್ ತಗೋತಿದ್ದಾರೆ, ಭ್ರಷ್ಟಾಚಾರ ಮಾಡ್ತಿದ್ದಾರೆ. ನೋಡ್ರಿ, ನಾವಿಲ್ಲಿ ಹೋಗ್ತಾ ಇದೀವಿ. ನಾವು ನಮ್ಮ ಸಹಯೋಗಿ ಪ್ರಕಾಶ್ ಅವ್ರ ಕಡೆ ಹೋಗ್ತಾ ಇದ್ವಿ. ಇಲ್ಲಿ ಅತಾವಲ ಚೌಕ್ ಮತ್ತೆ ಬಸ್ ಸ್ಟ್ಯಾಂಡ್ ಹೋಗೋ ಮಧ್ಯದಲ್ಲಿ ಒಂದು ಕಳಪೆ ಕಾಮಗಾರಿಯಿಂದ ಒಂದು ಡ್ರೈನೇಜ್ ಕುಸಿದು ಬಿದ್ದಿದೆ. ಇಲ್ಲಿ ಯಾವ ರೀತಿಯಲ್ಲಿ ಒಂದು ತಿಂಗಳ ಹಿಂದೆ ಇಲ್ಲಿ ಸ್ಟೇಷನ್ ರೋಡ್ಗೆ ಪೆಟ್ರೋಲ್ ಬಂಕ್ ಮುಂದೆ ಏನಾಗಿತ್ತು, ಏನೊಂದು ದೊಡ್ಡ ರೋಡ್ ಮಧ್ಯದಲ್ಲಿ ಒಂದು ಏನು ಕುಸಿದು ಬಿದ್ದಿತ್ತು, ಅದೇ ರೀತಿಯಲ್ಲಿ ಇವತ್ತು ಇಲ್ಲಿ ಡ್ರೈನೇಜ್ ಕುಸಿದು ಬಿದ್ದಿದೆ. ಇಲ್ಲಿ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಈ ವಾರ್ಡ್ ಕಾರ್ಪೊರೇಟರ್ ನಾಪತ್ತೆ, ವಿಜಯಪುರ ನಗರ ಶಾಸಕರು ನಾಪತ್ತೆ, ಮಹಾನಗರ ಪಾಲಿಕೆ ಅಧಿಕಾರಿಗಳು ನಾಪತ್ತೆ ಆಗಿಬಿಟ್ಟಿದ್ದಾರೆ. ಇಲ್ಲಿ ಇಷ್ಟು ದೊಡ್ಡ ತೆಗ್ಬಿಟ್ಟಿದೆ. ಇಲ್ಲೆಲ್ಲ ವೆಹಿಕಲ್ಸ್ ಓಡಾಡುವಂತ ಜಾಗ, ಶಾಲೆಗೆ ಹೋಗುವಂತ ವಿದ್ಯಾರ್ಥಿಗಳು, ಕಾಲೇಜಿಗೆ ಹೋಗುವಂತ ವಿದ್ಯಾರ್ಥಿಗಳು ಹೋಗುವಂತ ಜಾಗ ಇಲ್ಲಿ ಬಿದ್ದು ಯಾರು ಸತ್ರೆ ಯಾರು ಜವಾಬ್ದಾರಿ ತಗೋತಾರೆ? ಏನ್ ನಗರ ಶಾಸಕರು ತಗೋತಾರೋ, ಇದು ವಾರ್ಡ್ ಕಾರ್ಪೊರೇಟರ್ ತಗೋತಾರೋ, ಏನ್ ಮಹಾನಗರ ಪಾಲಿಕೆ ಕಮಿಷನರ್ ತಗೋತಾರೋ? ಏನ ಇಲ್ಲಿ ಜೀವದ ಬೆಲೆನೇ ಇಲ್ವಾ? ಯಾರಿಗೂ ಬೆಲೆನೇ ಇಲ್ವಾ ಜೀವಕ್ಕೆ? ಇಲ್ಲಿ ವಿಜಯಪುರ ನಗರದಲ್ಲಿ ಪ್ರತಿಯೊಂದು ಒಂದು ರೋಡ್ ಅಲ್ಲಿ ಈ ತರ ಒಂದು ಅನಾಹುತಗಳು ಆಗ್ತಾನೆ ಇದಾವೆ ಬಿಜಾಪುರದಲ್ಲಿ. ಬಟ್ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಇಲ್ಲಿ ನಮಗೆ ಇಷ್ಟು ದೊಡ್ಡ ಇಲ್ಲಿ ಗುಂಡೆ ಆಗ್ಬಿಟ್ಟಿದೆ. ಇಲ್ಲಿ ಇದು ಮೇನ್ ರೋಡು. ಇಲ್ಲಿ ಅತಾವ ಚೌಕಿಂದ ಹೋಗುವಂತ ಬಸ್ ಸ್ಟ್ಯಾಂಡ್ ಹೋಗುವಂತ ರೋಡು, DC ಆಫೀಸ್ ಹೋಗುವಂತ ರೋಡು, DC ಕಚೇರಿ ಹೋಗುವಂತ ರೋಡ್ ಅಲ್ಲೇ ಈ ತರ ಒಂದು ಡ್ರೈನೇಜ್ ಕುಸಿದು ಬಿದ್ದಿದೆ. ಇಲ್ಲಿ ಯಾವ್ದಾದ್ರು ವೆಹಿಕಲ್ ಗೊತ್ತಿಲ್ಲದೆ ಬಂದ್ರೆ ಜೀವ ಹೋಗುದಂತ ಗ್ಯಾರಂಟಿ. ಇವಾಗ ನಾವು ಆಮ್ ಆದ್ಮಿ ಪಕ್ಷದವರು ಇಟ್ಟಂಗಿ ತಗೊಂಬಂದು ಒಂದು ಬ್ಯಾರಿಕೇಡ್ ಟೈಪ್ ಒಂದ್ ಇಲ್ಲಿ ತಡೆಯನ್ನು ಹಾಕಿದೀವಿ. ಯಾಕಂದ್ರೆ ಯಾವ್ದು ಗಾಡಿ ಮೂವ್ಮೆಂಟ್ ಬಂದು ಇಲ್ಲಿ ಬಿದ್ದು ಯಾರಿಗೂ ಏನು ಜೀವ ಹಾನಿ ಆಗಬಾರ್ದು ಅಂತ ಹೇಳಿ ಇಲ್ಲಿ ಒಂದು ಇಟ್ಟಂಗಿ ಇಟ್ಟಿದೀವಿ. ಮಹಾನಗರ ಪಾಲಿಕೆ ಕಮಿಷನರ್ ಅವರಿಗೆ ಕಾಲ್ ಮಾಡಿದ್ದೆ, ಕಾಲ್ ರಿಸೀವ್ ಮಾಡಿಲ್ಲ. ವಾಟ್ಸಪ್ ಕಾಲ್ ಮಾಡಿದೆ, ಕಾಲ್ ರಿಸೀವ್ ಮಾಡಿಲ್ಲ. ಅವ್ರಿಗೆ ವಿಡಿಯೋ ಕೂಡ ಕಳಿಸಿದೀನಿ. ಇದೊಂದು ವಿಡಿಯೋ ಮಾಡಿ ಆದಷ್ಟು ಬೇಗ ಈ ಒಂದು ಸಮಸ್ಯೆಗೆ ತಾವು ಬಗೆಹರಿಸಬೇಕು. ಇಲ್ಲಿ ಕಳಪೆ ಕಾಮಗಾರಿ ಯಾಕಾಯ್ತು? ಈ ಡ್ಯಾಮೇಜ್ ಬೀಳುವಂತ ಹಂತದಲ್ಲಿದ್ದಾಗ ನಗರ ಪಾಲಿಕೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು, ಆಯುಕ್ತರು ಏನ್ ಮಾಡ್ತಾ ಇದ್ರು, ಈ ವಾರ್ಡ್ ಕಾರ್ಪೊರೇಟರ್ ಏನ್ ಮಾಡ್ತಿದ್ದಾರೆ? ಎಲ್ಲಿದ್ದಾರೆ ಈ ಕಾರ್ಪೊರೇಟರ್? ಅವ್ರ ಕೆಲಸ ಏನು? ಕಾರ್ಪೊರೇಟರ್ ಕೆಲಸ ಇಲ್ಲೆಲ್ಲ ಓಡಾಡಿ ಎಲ್ಲೆಲ್ಲಿ ಏನೇನ್ ಸಮಸ್ಯೆ ಇದೆ ಅಂತೇಳಿ ನೋಡ್ಬೇಕಾದ ಕೆಲಸ ಕಾರ್ಪೊರೇಟರ್ದು. ಏನ್ ಮಾಡ್ತಾ ಇದ್ರಿ ವಾರ್ಡ್ ಕಾರ್ಪೊರೇಟರ್? ಇದು ನೋಡಕ್ಕೆ ನಿಮ್ ಕಣ್ಣಿಗೆ ಕಾಣಿಲ್ವಾ? ಇದು ಇವತ್ ಬೀಳುತ್ತೋ ನಾಳೆ ಬೀಳುತ್ತೆ ಅಂತ ನಿಮ್ ಕಣ್ಣಿಗೆ ಕಾಣಿಲ್ವಾ? ನಿಮಗೆ ಹೇಳೋಕೆ ಆಮ್ ಆದ್ಮಿ ಪಕ್ಷದವರೇ ಬೇಕಾ ನಿಮಗೆ? ಸೊ ಇಂತ ಒಂದು ಅವ್ಯವಸ್ಥೆ ನಮ್ಮ ವಿಜಯಪುರ ನಗರದಲ್ಲಿ ಕಾಣ್ತಾ ಇದೀವಿ. ಸೊ ಆದಷ್ಟು ಬೇಗ ನಾನು ಕಮಿಷನರ್ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಈ ಒಂದು ಸಮಸ್ಯೆಗೆ ಆದಷ್ಟು ಬೇಗ ತಾವು ಬಗೆಹರಿಸಬೇಕು. ಇಲ್ಲಾಂದ್ರೆ ರಾತ್ರಿ ಇಲ್ಲಿ ಒಬ್ರು ಬಿದ್ದು ಜೀವ ಹೋಗುದಂತ ಗ್ಯಾರಂಟಿ ಇದೆ. ಕಳಪೆ ಕಾಮಗಾರಿ ಆಗಕ್ಕೆ ಒಂದೇ ಕಾರಣ ಭ್ರಷ್ಟಾಚಾರ.
ಎಲ್ಲಾ ಅಧಿಕಾರಿಗಳು ಭ್ರಷ್ಟಾಚಾರ ಮುಳುಗ್ಬಿಟ್ಟಿದ್ದಾರೆ. ಭ್ರಷ್ಟಾಚಾರದ ದುಡ್ಡು ಹೊಡಿಗೋಸ್ಕರ ಇಂತ ಒಂದು ಕಳಪೆ ಕಾಮಗಾರಿ ಆಗ್ತಾ ಇದೆ. ಇಲ್ಲಿ ಒಂದು ಒಳ್ಳೆ ರೋಡ್ ಇಲ್ಲ ಬಿಜಾಪುರದಲ್ಲಿ. ಯಾಕೆ? ಭ್ರಷ್ಟಾಚಾರ. MLA ಹಿಡ್ಕೊಂಡು, ಕಾರ್ಪೊರೇಟರ್ ಹಿಡ್ಕೊಂಡು, ಅಧಿಕಾರಿಗಳು ಹಿಡ್ಕೊಂಡು, ಗುತ್ತಿಗೆದಾರ ಹಿಡ್ಕೊಂಡು ಎಲ್ಲ ಇಲ್ಲಿ ಕಮಿಷನ್ ತಗೋತಿದ್ದಾರೆ, ಭ್ರಷ್ಟಾಚಾರ ಮಾಡ್ತಿದ್ದಾರೆ. ಹೀಗಾಗಿ ಈ ತರ ಒಂದು ಕಳಪೆ ಕಾಮಗಾರಿ ನಾವು ಕಾಣ್ತಾ ಇದ್ದೀವಿ ವಿಜಯಪುರದಲ್ಲಿ. ಯಾಕೆ? ಎಲ್ಲಿವರೆಗೆ ಇದು ಭ್ರಷ್ಟಾಚಾರ ನಡೆಯುತ್ತೆ ಅಲ್ಲಿವರೆಗೆ ಇದೇ ತರ ನಾವು ರೋಡ್ ಕಾಣ್ತಾ ಇರ್ತೀವಿ. ಹೀಗಾಗಿ ಜನರು ಈ ತರ ಸಮಸ್ಯೆಗಳನ್ನು ಪ್ರಶ್ನೆ ಮಾಡ್ಬೇಕು. ನಿಮ್ಮ ವಾರ್ಡಿನ ಕಾರ್ಪೊರೇಟರ್ನ ಪ್ರಶ್ನೆ ಮಾಡ್ಬೇಕು, ನಿಮ್ಮ ನಗರ ಶಾಸಕರನ್ನ ಪ್ರಶ್ನೆ ಮಾಡ್ಬೇಕು, ನಮ್ಮ ನಗರದ ಮಹಾನಗರ ಪಾಲಿಕೆ ಆಯುಕ್ತರನ್ನು ಪ್ರಶ್ನೆ ಮಾಡುವಂತ ಒಂದು ಪ್ರಜ್ಞಾವಂತ ನಾಗರಿಕರಾಗಿ, ಗುಲಾಮರಾಗಬೇಡಿ ಯಾರು. ಇಂತ ಪ್ರಶ್ನೆ ಮಾಡಿದ್ರೆ ಇವರಿಗೆ ಎದೆ ಒಡೆಯುತ್ತೆ. ಅದಕ್ಕೆ ನಾವಿಲ್ಲಿ ಪ್ರಶ್ನೆ ಮಾಡ್ಬೇಕಾಗಿದೆ. ಭೋಗೇಶ್ವರಪುರ್, ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ, ವಿಜಯಪುರ. ಹೋಗೋ ಮಧ್ಯದಲ್ಲಿ ಸರ್ ರೋಡ್ ಅಲ್ಲಿ ಮೊನ್ನೆ ಸ್ಟೇಷನ್ ರೋಡ್ ಏನಾಗಿತ್ತಲ್ಲ ಸರ್, ಅದೇ ತರ ಸೇಮ್ ಇಲ್ಲಿ ಡ್ರೈನೇಜ್ ಕುಸಿದು ಬಿದ್ದಿದೆ ಸರ್. ಹಾ ಸರ್, ಕುಸಿದು ಈಗ ಜಸ್ಟ್ ಸರ್ ಅತಲೋ ಚೌಕ್ ಟು DC ಆಫೀಸ್ ಮಧ್ಯದಲ್ಲಿ ಸರ್, ಇಲ್ಲಿ ಕೋಟೆಗೋಡಿ ಬಸ್ ಸರ್. ಹಾ ಸರ್, ನಾ ಇಲ್ಲ ಅಂಕತ ಇದು ಇಟ್ಟಂಗೆ ಹಚ್ಚಿ ಇದು ಮಾಡಿದೀನಿ ಸರ್. ಸೊ ನಿಮ್ಗೆ ಇದು ವಿಡಿಯೋನು ಕಳ್ಸಿದೀನಿ. ಸೊ ಹಾ ಸರ್, ನೋಬಲ್ ರೋಡ್ ಮಾಡಾಕತ್ತಿಲ್ಲ ಸರ್, ಮಾಡಿರಿ ಸರ್. ಹಾ ಸರ್, ಮುಗಿಸ್ ಎಲ್ಲ ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್. ಅದು ಒಂದು ಸ್ಪಂದನೆ. ಎಸ್ ಸರ್, ನಮ್ಮ ಹೋರಾಟದ ಒಂದು ಪ್ರತಿಫಲದಿಂದ ತಾವು ಕೂಡ ಅದೊಂದು ಕೆಲಸ ಮಾಡಿ ತೋರಿಸಿ ಸರ್. ಧನ್ಯವಾದ. ಆಮ್ ಆದ್ಮಿ ಪಕ್ಷ ವತಿಯಿಂದ ಧನ್ಯವಾದಗಳು ಸರ್. ಸರ್ ಇದೊಂದು ಬೇಗ ಸ್ವಲ್ಪ ಇದು ಮಾಡಿ ಸರ್ ಪ್ಲೀಸ್. ಎಸ್ ಸರ್, ಪ್ಲೀಸ್ ಸರ್, ನಾ ಇಲ್ಲೇ ಇರ್ತೀನಿ ಸರ್. ಓಕೆ ಸರ್.